ಒಂದು ಹಳ್ಳಿಯಲ್ಲಿ ಯಾವ ಥರ ಜೀವನ ಮಾಡ್ತಾರೆ ಅಂದರೆ, ಲಿಂಗ ಅಂದರೆ ಏನು, ಸೆಕ್ಷುಯಾಲಿಟಿ ಅಂದರೆ ಏನು ನನಗೆ ಗೊತ್ತಿಲ್ಲ. ಕನ್ನಡ ಮಾಧ್ಯಮದಲ್ಲಿ 120 ಅಂಕಗಳನ್ನು ಪಡೆದಿರ್ತೀನಿ, 125ಕ್ಕೆ. ನಾನು ಓದಬೇಕು ಅನ್ನೋ ಆಸೆ ಜಾಸ್ತಿ ಇದೆ, ಬಟ್ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಆ ಟೈಮಲ್ಲಿ ನಮ್ಮ ಅಪ್ಪ ತೀರ್ಕೊಂಡಿದ್ರಿಂದ ಪ್ರಾಣ ಹೋದ್ರೂ ಪರವಾಗಿಲ್ಲ, ಜೆಂಡರ್ನ ನಾನು ಚೇಂಜ್ ಮಾಡ್ಕೊಳ್ಳೇಬೇಕು. ಯಾರ ಮೇಲೆ ಕ್ರಶ್ ಆಗೋದಂದ್ರೆ ಒಂದು ಹುಡುಗನ ಮೇಲೆ ಕ್ರಶ್ ಆಗೋದು. ಕಾಮ್ನ ನಾನು ಡಿಸ್ಕಂಟಿನ್ಯೂ ಮಾಡಿ ನಾನು ಸಮುದಾಯಕ್ಕೆ, ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗ್ತೀನಿ. ಯಾವ ಥರ ಚೇಂಜ್ ಆಗುತ್ತೆ ಅಂದರೆ, ನನ್ನ ಒಂದು ಹುಡುಗಿ ನೋಡಿದ್ರೆ ನಾನು ಆ ಥರ ರೆಡಿ ಆಗಬೇಕು. ಒಂದು ಹುಡುಗಿ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ನಾನು ಆ ಥರ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ. ಆತ್ಮೀಯರೇ, ಡಿಜಿಟಲ್ ಮಾಧ್ಯಮದ ವಿಶೇಷ ಸಂದರ್ಶನ ಇವತ್ತು. ನನ್ನ ಜೊತೆ ಮಂಗಳಮುಖಿಯಾದಂಥ ಕೃತಿಕಾ ಇದ್ದಾರೆ. ಕೃತಿಕಾ ಏನಕ್ಕೆ ಡಿಜಿಟಲ್ ಮಾಧ್ಯಮಕ್ಕೆ ಕರ್ಕೊಂಡ್ಬಂದು ನಾನು ಸಂದರ್ಶನ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಮಂಗಳಮುಖಿಯವರಿಗೆ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಎಜುಕೇಷನ್ ಮಹತ್ವ ಏನು, ಮತ್ತು ಎಜುಕೇಟೆಡ್ ಆದರೆ ಜೀವನದಲ್ಲಿ ಹೇಗೆಲ್ಲ ಅವರ ಜೀವನ ಬದಲಾವಣೆ ಆಗುತ್ತೆ. ಏಕೆಂದರೆ ಎಜುಕೇಷನ್ ಪಡೆಯುವಂಥ ಸಂದರ್ಭದಲ್ಲಿ ಅವರು ಮನೆ ಬಿಟ್ಟು ಬಂದಿರ್ತಾರೆ. ಚಂಚಲತೆ, ಅದ್ರ ಜೊತೆಗೆ ಅನೇಕ ಆಸೆಗಳು, ಈ ಕಡೆ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಅವರಿಗೆ ಆಸರೆಯಾಗಿ ಮತ್ತೊಂದು ಬದುಕಿರಲ್ಲ, ವಿಧಿ ಆಟ, ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ ಬಿಟ್ಟು ಮತ್ತೊಂದು ಮಾರ್ಗ ಇರೋದೇ ಇಲ್ಲ, ಪ್ರಪಂಚನೇ ಗೊತ್ತಿರಲ್ಲ, ಆಗಷ್ಟೇ ಪ್ರೌಢಾವಸ್ಥೆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ಮೆಟ್ಟು ನಿಂತು BSc ಟಾಪರ್ ಆಗಿ ಇವಾಗ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೋಸ್ಕರನೇ ಇವತ್ತು ಸಮಾಜಮುಖಿಯಾಗಿ, ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೃತಿಕಾ ಅವರು. ಹಾಗಾಗಿ ಅವರನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕ ಕನ್ನಡಿಗರಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರ ಸಂದರ್ಶನ ಮಾಡ್ತಾ ಇದ್ದೀನಿ. ಕೃತಿಕಾ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಹೇಗಿದೆ ಲೈಫ್ ಇವಾಗ? ಚೆನ್ನಾಗಿದೆ ಇವಾಗ. ಓಕೆ, ಒಂದೇ ವರ್ಡಲ್ಲಿ ಮುಗಿಸ್ತಾ ಇದ್ರಲ್ಲ, ಚೆನ್ನಾಗಿದೆ ಅಂತ. ತುಂಬಾ ಏಳು ಬೀಳುಗಳು ಮತ್ತೆ ಕಷ್ಟ ದುಃಖಗಳನ್ನು ನೋಡಾದ್ಮೇಲೆ ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಕೃತಿಕಾ ಎಲ್ಲಿ ಅವರು? ನಾವು ಮೂಲತಃ ಚಿಕ್ಕಬಳ್ಳಾಪುರ. ನಾನು ಈ ಫೀಲ್ಡ್ಗೆ, ಸಮುದಾಯಕ್ಕೆ ಬಂದು ಒಂದು 5 years ಆಯಿತು. ಓ, ಇವಾಗಷ್ಟೇ ಅಂದರೆ ನಿಮ್ದಿನ್ನೂ ಜರ್ನಿ ಇವಾಗಷ್ಟೇ ಬಿಗಿನಿಂಗ್ ಆಗ್ತಾ ಇದೆ. ಓಕೆ. ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ಎಷ್ಟು ಜನ ಮಕ್ಕಳು? ಹೇಗಿತ್ತು ನಿಮ್ಮ ಬದುಕು? ಚಿಕ್ಕಬಳ್ಳಾಪುರದಲ್ಲಿ ನಾವು ಬೀಡಗನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಾನು ಹುಟ್ಟಿರ್ತೀನಿ. ನಮ್ಮಪ್ಪ, ನಮ್ಮಮ್ಮ, ನಾವು 3 ಮಕ್ಕಳಿರ್ತೀವಿ. 2 ಗಂಡು ಮಕ್ಕಳು, 1 ಹೆಣ್ಮಗು. ನಾನಿವಾಗ ಹೆಣ್ಣಾಗಿದ್ದೀನಿ. ಸೊ ಈಗ ನಾನೇನಂತ ಭಾವನೆ ಮಾಡ್ಕೋತೀನಿ ಅಂದರೆ, 2 ಹೆಣ್ಮಕ್ಳು 1 ಗಂಡು ಮಗು ಅಂತ ಅನ್ಕೋತೀನಿ. ನೀವು ಎಷ್ಟನೇವರು? ನಾವು ಲಾಸ್ಟು, ನಾನು 3ನೇ ಅವಳು. ನಿಮ್ಮನೆ ಫೈನಾನ್ಷಿಯಲ್ ಕಂಡೀಷನ್ ನಾನು ಓದುವಾಗ ತುಂಬ ಕಷ್ಟಕರ ಕಂಡೀಷನಲ್ಲಿತ್ತು. ತುಂಬ ಏನಂದರೆ, ಒಂದು ಎಜುಕೇಷನ್ಗೆ ಆಗಿರ್ಬೋದು, ಫೀಸ್ಗಳು ಕಟ್ಟೋಕ್ಕೆ ತುಂಬಾ ಕಷ್ಟ ಇತ್ತು. ಆ ಟೈಮಲ್ಲಿ ನಮ್ಮಪ್ಪ ಅವರು ತುಂಬ ಕಷ್ಟಪಟ್ಟು ಸೆಕೆಂಡ್ PUC ವರೆಗೂ ಓದಿಸಿದ್ರು. ಸೆಕೆಂಡ್ PU ಕಂಪ್ಲೀಟ್ ಆದಮೇಲೆ ವೆನ್ ಐ ಆಮ್ ಜಾಯ್ನಿಂಗ್ BCom, ನಾನು BCom ಜಾಯ್ನ್ ಆಗ್ತೀನಿ. ಓಕೆ, ಆ BComಗೆ ಬರೋಣ. ಇವಾಗ ಸೆಕೆಂಡ್ PU ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರಲ್ಲ, ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲೇನು ಚೇಂಜಸ್ ಏನೋ ಆಗ್ನಿಲ್ವಾ? ಇಲ್ಲ, ನನಗೆ ಆವಾಗಿಂದ ಬುದ್ಧಿ ಬಂತು. ಅಂದರೆ ನಿಮ್ದು ಹಳ್ಳಿನಾ? ಅಲ್ಲಿ ಒಂದು ಹಳ್ಳಿ, ಬೀಡಗನಹಳ್ಳಿಯಲ್ಲಿ ನಾವು ಹುಟ್ಟಿರೋದು. ಅಲ್ಲಿ ನಂದಿ ಹತ್ರ, ನಂದಿ ಹಿಲ್ಸ್ ನಿಯರ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಸೆಕೆಂಡ್ PUC ವರೆಗೂ ತುಂಬ ಕಷ್ಟಗಳ ಮುಖಾಂತರ ನನ್ನ ಜೀವನ ನಡೆಯುತ್ತೆ. ಸೆಕೆಂಡ್ PUC ವರೆಗೂ ನಮ್ಮಪ್ಪ ಓದಿಸ್ತಾ ಇರ್ತಾರೆ. ನಮ್ಮಪ್ಪ ಸಡನ್ ಆಗಿ ಹುಷಾರು ತಪ್ಪಿಬಿಡ್ತಾರೆ, ಫೀಸ್ ಕಟ್ಟೋಕ್ಕಾಗಲ್ಲ. ನಾವು ಕಾಲೇಜ್ಗೆ ಹೋಗ್ತಾ ಇರ್ತೀನಿ, ನನಗೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಜನ ನೋಡಿದ್ದು, ನಾನು ಹುಟ್ಟಿದಾಗಿಂದ ನನಗೆ ಯಾವಾಗ ಬುದ್ಧಿ ಬಂತು ಆವಾಗ ನಾನು ಹುಡುಗಿ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಅಂದರೆ ನಿಮಗೆ ಹುಡುಗಿ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಷ್ಟನೇ ವಯಸ್ಸಲ್ಲಿ? ನಾನು ಒಂದು ಫಿಫ್ತ್ ಅನ್ಕೋತೀನಿ. ಅಲ್ಲಿಂದ ನಮ್ಮ ಅಕ್ಕನದು ಬಟ್ಟೆ ಹಾಕೊಳ್ಳೋದಾಗಿರ್ಬೋದು, ನಮ್ಮ ಅಮ್ಮಂದು ಸ್ಯಾರಿ ಉಡ್ಕೊಳ್ಳೋದಾಗಿರ್ಬೋದು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಗ ನನ್ನ ನೋಡಿದ್ದ ಒಂದು ಜನ ಏನಂತಾರೆ ಅಂದರೆ, ನೀನು ಬೇರೆ ಥರ, ಅಂದರೆ ತುಂಬ ಅವಹೇಳನ ಮಾಡ್ತಾರಲ್ವಾ, ತುಂಬ ವ್ಯಂಗ್ಯವಾಗಿ ಮಾತಾಡೋದು, ನೀನು ಚಕ್ಕ, ಕೋಜ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನನಗೆ. ನಾನು ಅದನ್ನೆಲ್ಲ ಎದುರಿಸಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೈಸ್ಕೂಲ್ ಅಲ್ಲೇ ನಮ್ಮೂರ ಪಕ್ಕದಲ್ಲೇ ಒಂದು ಸಿದ್ಧಾರ್ಥ ಪ್ರೌಢಶಾಲೆ ಅಂತ ಅಲ್ಲಿ ಓದ್ತೀನಿ ನಾನು. ಅಲ್ಲಿ ಅಷ್ಟೇ, ನಾವು ಓದುವಾಗ ತುಂಬ ಹುಡುಗರು, ನಾವು ವಾಕಿಂಗ್ ಸ್ಟೈಲಲ್ಲಿ ಒಂಥರ ವ್ಯಂಗ್ಯವಾಗಿ ಮಾತಾಡೋದು, ಇವನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದ್ದಾನೆ ಅಂತ ಟ್ರೀಟ್ ಮಾಡೋದಾಗಿರ್ಬೋದು, ತುಂಬಾ ಬ್ಯಾಡ್ ಕಾಂಪ್ಲಿಮೆಂಟ್ಸ್ನ ಕೊಡ್ತಾ ಇರ್ತಾರೆ. ಆಗ ನನಗೆ ಅನಿಸುತ್ತೆ, ನಾನೇನ ಹೀಗೆ ಅಂತ ಅನಿಸುತ್ತೆ. ಬಟ್ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ
ನಾನು ಏನಾದರೂ ಸಾಧನೆ ಮಾಡಬೇಕು ಅಂತಾನು ಅನಿಸುತ್ತೆ. ಆಗ ತುಂಬ ಟೀಸಿಂಗ್ಗಳು ಸ್ಟಾರ್ಟ್ ಆಯಿತು. ಓಕೆ ಆದರೂ ಪರವಾಗಿಲ್ಲ ಅಂತ 10th ನಾನು ಅಡ್ಜಸ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಕಾಲೇಜ್ಗೆ PUಗೆ ಸೇರಿಕೊಂಡೆ. ಅಲ್ಲ 10th ನನಗೆ ತುಂಬ ಸಾಕಷ್ಟು ಜನ ಮಂಗಳಮುಖಿಯರನ್ನ ನಾನು ಸಂದರ್ಶನ ಮಾಡಿದ್ದೀನಿ. ಕೆಲವೊಬ್ಬರು ಹೇಳ್ತಾರೆ ತುಂಬ ಚೇಂಜಸ್ ಆಗುತ್ತೆ ಅಂತ. ಕಾಮನ್ ಆಗಿ ಪ್ರೌಢಾವಸ್ಥೆಯಲ್ಲಿ 9th 8th ಅದರಲ್ಲಿ ಚೇಂಜಸ್ ಹಾರ್ಮೋನ್ಸ್ ವೇರಿಯೇಷನ್ ಆದಾಗಲಿಂದ ಆವಾಗಲೇ ಅಲ್ವಾ ಒಂದು ಪ್ರೌಢಾವಸ್ಥೆಯಿಂದ ಯೌವನಾವಸ್ಥೆಗೆ ಬರೋದು. ನಿಮ್ಮಲ್ಲಿ ಚೇಂಜಸ್ಸು ಯಾವ ರೀತಿ ಆಗ್ತಾ ಇತ್ತು, ಬದಲಾವಣೆಗಳು? ಯಾರ ಹತ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ರಿ ನೀವು? ನನಗೆ ಆ ಟೈಮಲ್ಲಿ ನನಗೊಂದು 5th ಕ್ಲಾಸಲ್ಲೇ ನನಗೆ ಒಂದು ಫೆಮಿನೈನ್ ಗರ್ಲ್ ಥರ ಆಡೋ ಸ್ಟಾರ್ಟ್ ಮಾಡ್ತೀನಿ. ಬಟ್ ಆ ಟೈಮಲ್ಲಿ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ ನನ್ನ ಫೀಲಿಂಗ್ಸು. ಬಟ್ ನನಗೆ ಯಾವ್ಯಾವ ಥರ ಚೇಂಜ್ ಆಗುತ್ತೆ ಅಂದರೆ, ನನ್ನ ಒಂದು ಹುಡುಗಿ ನೋಡಿದ್ರೆ ನಾನು ಆ ಥರ ರೆಡಿ ಆಗಬೇಕು. ಒಂದು ಹುಡುಗಿ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡ್ರೆ ನಾನು ಆ ಥರ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ, ಆ ಥರ ಥಿಂಕು. ಮತ್ತು ರಂಗೋಲಿಗಳು ಬಿಡೋದು, ಮತ್ತು ಹುಡುಗಿರ ಜೊತೆ ಜಾಸ್ತಿ ಮಿಂಗಲ್ ಆಗೋದು. ಹುಡುಗ ಬಂದರೆ ನಾಚಿಕೆ ಆಗೋದು, ಹುಡುಗನ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಹುಡುಗಿರ ಜೊತೆನೇ ಜಾಸ್ತಿ ಸೇರೋದು. ಅದರಿಂದ ಅವರು ನನ್ನ ಅಡ್ಜಸ್ಟ್ ಮಾಡ್ಕೋತಿದ್ರು ಹುಡುಗಿರು. ಅವರು ನನಗೆ ಸ್ವಲ್ಪ ಕೋಆಪ್ರೇಟ್ ಮಾಡೋರು. ನಾನು ಅವ್ರ ಡ್ರೆಸ್ ಹಾಕ್ಕೊಳ್ಳೋದು, ಅಂದರೆ ಚಿಕ್ಕ ವಯಸ್ಸಲ್ಲಿ ಹುಡುಗಿರಿಗೆ ರೆಡಿ ಮಾಡೋದು, ಅವ್ರಿಗೆ ಮೇಕಪ್ ಮಾಡೋದು, ಈ ಥರ ಎಲ್ಲ ನಾನು ಸ್ಟಾರ್ಟ್ ಮಾಡಿದೆ. ಆವಾಗ ಯಾರ ಸಪೋರ್ಟು ಇರಲಿಲ್ಲ ನನಗೆ. ಆ್ಯಕ್ಚುಲಿ ನನ್ನ ಫೀಲಿಂಗ್ಸ್ ನಾನು ಯಾರ ಹತ್ರನೂ ಶೇರ್ ಮಾಡ್ಕೋತಿರ್ಲಿಲ್ಲ. ಎಷ್ಟೋ ಸಲ ನಾನು ಹೈಡ್ ಮಾಡ್ಕೊಂಡಿದ್ದೀನಿ ನನ್ನ ಫೀಲಿಂಗ್ಸ್ನ. ಕೆಲವ್ರ ಜೊತೆ ಹೇಳ್ಕೊಂಡ್ರೆ ಕೆಲವರು ಒಂಥರ ಮಾತಾಡ್ತಾರೆ, ಬಟ್ ಇನ್ನು ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ. ಅದರಲ್ಲಿ ಯಾರು ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ, ಹುಡುಗಿರು ಸಹ ಇವನು ಫೀಲಿಂಗ್ಸ್ ನಮ್ಮ ಥರನೇ ಅಂತ ಕೆಲವ್ರು ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ದೂರ ತಳ್ಳಿಬಿಡ್ತಾರೆ. ನೀನು ಒಂಥರ ಪ್ರಪಂಚಕ್ಕೆ ವಿಶಿಷ್ಟವಾಗಿ ಬೇರೆ ಥರ ಇದೆಯಾ, ವಿರುದ್ಧವಾಗಿದೆಯಾ, ಆ ಥರ ತುಂಬಾ ತಾರತಮ್ಯ ತೋರಿಸ್ತಾರೆ. ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ. ಓಕೆ. ಅದಾದ ನಂತರ ನೀವು ಈ ಫೀಲಿಂಗ್ಸ್ ಎಲ್ಲನೂ ನಿಮ್ಮ ಅಮ್ಮನ ಹತ್ರ ಆಗಲಿ, ನಿಮ್ಮ ಮನೇಲಿ ತಂಗಿ ಹತ್ರ ಆಗಲಿ, ಅಥವಾ ನಿಮ್ಮ ತಂದೆ ಹತ್ರ ಆಗಲಿ ಹೇಳ್ಕೊಂಡ್ರ? ನಾನು ಅಷ್ಟೊಂದು ಹೇಳ್ಕೊಂಡಿರಲಿಲ್ಲ. ಬಟ್ ನಾನು ಮಾಡೋ ಕೆಲವು ಕೆಲಸಗಳಾಗಿರ್ಬೋದು, ಅಂದರೆ ನಮ್ಮ ಮನೆಯಲ್ಲಿ ಅವರೇ ಫೈಂಡ್ ಔಟ್ ಮಾಡ್ತಾರೆ. ಬಟ್ ಅವ್ರಿಗೆ ಏನೂ ಗೊತ್ತಿರಲ್ಲ, ಇದ್ರ ಬಗ್ಗೆ ಅರಿವೇ ಇರಲ್ಲ ಅವ್ರಿಗೆ. ತುಂಬಾ ಹಳ್ಳಿ ಕಡೆ ಹುಟ್ಟಿರೋದ್ರಿಂದ ಅವ್ರಿಗೆ ಯಾವ್ಯಾವ ಥರ ಇರುತ್ತೆ, ಜೆಂಡರ್ ಅಂದರೆ ಏನು, ಸೆಕ್ಷುಯಾಲಿಟಿ ಅಂದರೆ ಏನು ಅವ್ರಿಗೆ ಗೊತ್ತಿರಲ್ಲ. ಸೊ ಅವ್ರು ನನ್ನ ಏನು ಪ್ರಶ್ನೆ ಮಾಡಲ್ಲ. ಹಾಗಾಗಿ ನಾನು ತುಂಬಾನೇ ನೊಂದ್ಕೋತೀನಿ, ನಾನೇನೇ ಈ ಥರ ಇರೋದು ಅಂತ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಒಂದು ಹಳ್ಳಿಯಲ್ಲಿ ಯಾವ ಥರ ಜೀವನ ಮಾಡ್ತಾರೆ ಅಂದರೆ, ನಮ್ಮಂಥವ್ರು ನನಗೇನು ಗೊತ್ತಿಲ್ಲ. ಲಿಂಗ ಅಂದರೆ ಏನು, ಸೆಕ್ಷುಯಾಲಿಟಿ ಅಂದರೆ ಏನು ನನಗೆ ಗೊತ್ತಿಲ್ಲ. ಆಗ ನಮ್ಮ ಮನೆಯವ್ರು ನನ್ನ ಯಾವ ಥರ ಜಡ್ಜ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ವೆನ್ ಐ ಆಮ್ ಗೋಯಿಂಗ್ PU ಆರ್ ಡಿಗ್ರಿ, ಆ ಟೈಮಲ್ಲಿ ನನಗೆ ಸೆಕ್ಷುಯಾಲಿಟಿ ಮತ್ತು ಜೆಂಡರ್ ಬಗ್ಗೆ ನನಗೊಂದು ಐಡಿಯಾ ಬರುತ್ತೆ. ನನ್ನ ಥರನೂ ಬೇರೆ ಕಡೆನೂ ಇದ್ದಾರೆ, ನಾನೇ ಅಲ್ಲ, ನಮ್ಮದು ಒಂದು ಸಮುದಾಯ ಇದೆ ಅಂತ ನನಗೆ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನನಗೆ ಅರ್ಥ ಆಗುತ್ತೆ. ಅದುವರೆಗೂ ನಿಮಗೆ ಅರ್ಥ ಆಗಿರಲಿಲ್ಲ, ನೀವೇ ಒಂದು ವಿಶೇಷವಾಗಿದ್ದೀರಾ ಅಂತ ಅಂದ್ಕೊಂಡಿದ್ರಿ ಅಷ್ಟೇ. ಇವಾಗ PUಗೆ ಅಡ್ಮಿಷನ್ ಆಗ್ತೀರಾ, ಏನು ಕಾಂಬಿನೇಷನ್ ತಗೊಳ್ತೀರಾ? ನಾನು PUಗೆ ಕಾಮರ್ಸ್ಗೆ ಜಾಯ್ನ್ ಆಗ್ತೀನಿ. ಅಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು ಕಾಲೇಜಲ್ಲಿ. ಅವ್ರಿಗೂ ನನ್ನ ಬಗ್ಗೆ ಗೊತ್ತಿದ್ರು ಸಹ ಅವ್ರಿಗೂ ಬೇಗನೆ ಫೈಂಡ್ ಔಟ್ ಮಾಡ್ತಿದ್ರು. ನಾನು ಎಲ್ಲಾದರೂ ಒಂದು 2 hours 3 hours ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಅವ್ರು ಬೇಗ ನನ್ನ ಫೆಮಿನೈನ್ ಫೈಂಡ್ ಔಟ್ ಮಾಡಿಬಿಡೋರು. ಬಟ್ ಅವ್ರು ನನ್ನ ಹತ್ರ ಹೇಳ್ಕೊತಾ ಇರಲಿಲ್ಲ ನೀನು ಈ ಥರ ಇದೆಯಾ ಅಂತ. ನಾನು ಚೆನ್ನಾಗಿ ಹೋಗ್ತಿದ್ದೆ, ನನಗೆ ತುಂಬ ಸಪೋರ್ಟ್ ಮಾಡೋರು. ಲೆಕ್ಚರರ್ಸ್ ಆಗಿರ್ಬೋದು, ಏನು ಬೇಕು ಅದೆಲ್ಲ ಸಪೋರ್ಟ್ ಮಾಡೋರು. ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿರು ಅಂತ ತುಂಬ ಸಪೋರ್ಟ್ ಮಾಡೋರು. ನನಗೆ ಬುಕ್ಸ್ ಕೊಡ್ಸೋದಾಗಿರ್ಬೋದು, ಲೆಕ್ಚರರ್ಸು ತುಂಬ ಸಪೋರ್ಟ್ ಮಾಡ್ತಿದ್ರು. ಫೀಸ್ಗಳಲ್ಲೆಲ್ಲ ತುಂಬ ಕಮ್ಮಿ ಮಾಡ್ಕೋತಿದ್ರು. ಯಾಕಂದರೆ ನಾನು SLCಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತೀನಿ. ಆವಾಗ ಸ್ವಲ್ಪ ಫೀಸ್ ಕಮ್ಮಿ ಮಾಡ್ಕೋತಾರೆ. SLCಯಲ್ಲಿ ನಾನು ಕನ್ನಡ ಮಾಧ್ಯಮದಲ್ಲಿ 120 ಅಂಕಗಳನ್ನು ಪಡೆದಿರ್ತೀನಿ, 125ಕ್ಕೆ ಕನ್ನಡ. ಓ ಗ್ರೇಟ್. ಆಗ ಒಂದು ಕನ್ನಡ ಮಾಧ್ಯಮದಲ್ಲಿ ನನ್ನ ಕನ್ನಡ ಲ್ಯಾಂಗ್ವೇಜಲ್ಲಿ ಕನ್ನಡ ಪ್ರಾಧಿಕಾರ ಪ್ರಶಸ್ತಿ ಅಂತ ಕೊಡ್ತಾರೆ ನನಗೆ. ಆವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. PUಗೆ ಹೋದಾಗ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಓದೋ ಹುಡುಗ, ಚೆನ್ನಾಗಿ ಓದು, ತುಂಬ ಸಪೋರ್ಟ್ ಮಾಡಿದ್ರು ಲೆಕ್ಚರರ್ಸ್ ಎಲ್ಲ. PU ಅಥವಾ ಅಲ್ಲ ಬಾಯ್ಸ್ ಕಾಲೇಜ್? ಕೋಯೆಡ್, ಬಾಯ್ಸು ಇರ್ತಾರೆ, ಗರ್ಲ್ಸು ಇರ್ತಾರೆ, ಕೋಯೆಡ್ ಕಾಲೇಜೇ. ಬಟ್ ನಾನು ಡಿಗ್ರಿ ಓದಬೇಕಾದ್ರೆ, ನಾನು ಸೆಕೆಂಡ್ PUC ಓದಬೇಕಾದ್ರೆ ಲೆಕ್ಚರರ್ಸ್ ಎಲ್ಲ ತುಂಬ ಫೀಸ್ ಎಲ್ಲ ಕಮ್ಮಿ ಮಾಡಿಕೊಂಡು ತುಂಬ ಸಪೋರ್ಟ್ ಮಾಡಿದ್ರು ಓದಲಿಕ್ಕೆ. ಆಮೇಲೆ ನಾನು ಡಿಗ್ರಿಗೆ ಹೋದ್ನಲ್ವ, ಏನು ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರಲ್ಲ PUCಲಿ? ಏನದು? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾ ಇದ್ರು? ನಮ್ಮ ತಂದೆ ಕೂಲಿ ಕೆಲಸ ಮಾಡ್ತಿದ್ರು. ನಿಮ್ದು ಜಮೀನು ಆ ಥರ ಏನು ಇಲ್ಲ ನಮ್ದು. ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು. ಓಕೆ. ನಮ್ಮ ಅಪ್ಪನಿಗೆ ಶುಗರ್ ಇರುತ್ತೆ. ಸೊ ಅವರು
ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ, ಹೆಲ್ತ್ ಇಶ್ಯೂಸ್. ಹೆಲ್ತ್ ಇಶ್ಯೂಸ್ನ. ನನಗೆ ಫೀಸ್ ಕಟ್ಟಕ್ಕೆ ಆಗ್ತಿರಲ್ಲ, ಎಷ್ಟೋ ಸಲ ಆಚೆ ಇದ್ದೀನಿ, ಎಕ್ಸಾಮ್ ಫೀಸ್ ಕಟ್ದಿರಾ ಆಚೆ ಇರು ಅಂತಾರೆ. ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ. ಅದಾದಮೇಲೆ ನಾನು ಡಿಗ್ರಿಗೆ ಜಾಯ್ನ್ ಆಗಿ ಫಸ್ಟ್ ಸೆಮ್ಮಲ್ಲಿ ನಮ್ಮ ಅಪ್ಪ ತೀರ್ಕೊಂಡ್ಬಿಡ್ತಾರೆ. ಓಕೆ, ಅಂತೂ ಡಿಗ್ರಿಗೆ ಜಾಯಿನ್ ಆದ್ರಿ ನೀವು, ನಿಮ್ಮಮ್ಮ ಎಲ್ಲ ಅಲ್ಲಿವರೆಗೂ ನಮ್ಮ ಅಪ್ಪ ಇದ್ದಾನೆ ಅನ್ನೋ ಒಂದು ಧೈರ್ಯ ಇತ್ತು. ಯಾಕಂದರೆ ನನ್ನ ಫೀಲಿಂಗ್ಸು ನನಗೆ ಧೈರ್ಯವಾಗಿ ಮುಂದೆ ಹೆಜ್ಜೆ ಹಾಕೋ ಒಂದು ಸಂದರ್ಭದಲ್ಲಿ ನಮ್ಮ ಅಪ್ಪನೇ ನನ್ನ ಧೈರ್ಯ ಅಂತ ಅಂದ್ಕೊಂಡಿರೋ ಒಂದು ಟೈಮಲ್ಲಿ ನಮ್ಮ ಅಪ್ಪ ಡಿಗ್ರಿಗೆ ಜಾಯಿನ್ ಮಾಡಿಸಿದ್ದು ಫಸ್ಟ್ ಸೆಮ್ಮಲ್ಲೇ ತೀರ್ಕೊಬಿಡ್ತಾರೆ. ಆವಾಗ ನನಗೆ ಮೈಂಡು ತುಂಬ ಫ್ಲೆಕ್ಚುಯೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನು, ಫೀಸ್ಗಳು ಕಟ್ಟಬೇಕಲ್ವಾ, ತುಂಬ ಕಷ್ಟ ಆಯಿತು. ಆವಾಗ ನನಗೆ ಬೇರೆ ಆಪ್ಷನ್ನೇ ಇಲ್ಲ. ಏನು ನೆಕ್ಸ್ಟು ಓದಬೇಕಾ ಬಿಡಬೇಕಾ ಅನ್ನೋ ಗೊಂದಲದಲ್ಲಿ ನಾನು ನನ್ನ ಫ್ರೆಂಡು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏರ್ಪೋರ್ಟಲ್ಲಿ ನೈಟ್ ಶಿಫ್ಟು ಕೆಲಸ ಮಾಡ್ತೀನಿ. ಓಕೆ, ಏನು ಡಿಗ್ರಿಲಿ ಏನು ಕಾಂಬಿನೇಷನ್ ತಗೋತೀರಾ? ಬಿ ಕಾಮ್. ಓಕೆ. ಆಮೇಲೆ ನಾನು ನೆಕ್ಸ್ಟ್ ಫೀಸ್ ಕಟ್ಟಬೇಕಲ್ವಾ, ಮುಂದೆ ಸಾಗಬೇಕು ಜೀವನ ಅಂತ ಹೇಳ್ಬಿಟ್ಟು ನಾನು ಓದಬೇಕು ಅನ್ನೋ ಆಸೆ ಜಾಸ್ತಿ ಇದೆ. ಬಟ್ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಆ ಟೈಮಲ್ಲಿ ನಮ್ಮ ಅಪ್ಪ ತೀರ್ಕೊಂಡಿದ್ರಿಂದ ನನ್ನ ಸೇರಿಸ್ಬಿಟ್ಟಿದ್ರೆ 25,000 ಫೀಸ್ ಕಟ್ಟಬೇಕು. ಬಟ್ ಆ ಟೈಮಲ್ಲಿ ನನಗೆ ಯಾರೂ ಫೈನಾನ್ಷಿಯಲ್ ಸಪೋರ್ಟ್ ಇರಲ್ಲ, ಯಾರ್ದು ಸಪೋರ್ಟ್ ಇರಲ್ಲ. ಆ್ಯಕ್ಚುಲಿ ನಮ್ಮ ಮನೆ ಕಡೆಯವರು ಯಾರೂ ಅಷ್ಟೊಂದು ಎಜುಕೇಟೆಡ್ ಪರ್ಸನ್ಸ್ ಯಾರೂ ಇಲ್ಲ. ಹಾಗಾಗಿ ನನಗೆ ಓದಲಿಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆವಾಗ ನಾನು ಏನು ಮಾಡ್ತೀನಿ, ಡಿಸಿಷನ್ನು ನೈಟ್ ಶಿಫ್ಟು ಕೆಲಸ ಮಾಡಿಕೊಂಡು ಡೇಯಲ್ಲಿ ಕಾಲೇಜ್ ಮಾಡ್ತೀನಿ. ಓಕೆ. ನೈಟ್ ಶಿಫ್ಟು ಕೆಲಸ ಮಾಡಿಬಿಟ್ಟು ಡೇ 10 o'clock ಕಾಲೇಜ್ಗೆ ಹೋಗಿ ಮತ್ತೆ 2 o'clock ಕಾಲೇಜ್ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿ ಮತ್ತೆ 8 ಗಂಟೆಗೆ ಅದೇ ರೊಟೀನ್ ಲೈಫು. ಏರ್ಪೋರ್ಟಲ್ಲಿ ನಾನು ಹೌಸ್ ಕೀಪಿಂಗು ಅಥವಾ ಇದು ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರ್ಕೋತೀನಿ. ಅದಾದಮೇಲೆ 6 months ಆದಮೇಲೆ ಆಫೀಸ್ ಬಾಯ್ ಆಗಿ ಸೇರ್ಕೋತೀನಿ. ಓಕೆ, ಎಷ್ಟು ಸಂಬಳ ಬರ್ತಾ ಇತ್ತು ಅವಾಗ ನಿಮಗೆ? ಅಲ್ಲಿ ಅವಾಗ 10,000 ಕೊಡ್ತಿದ್ರು ಸ್ಯಾಲರಿ. ನಿಮಗೆ ಅಂದರೆ ಮನೇನ ನೀವೇ ನಡೆಸ್ಬೇಕಿತ್ತ? ಹೌದು. ನೀವೇ ದೊಡ್ಡ ಮಗನ? ನಾನು ಚಿಕ್ಕ ಮಗ. ನಮ್ಮ ಅಣ್ಣ ಅಷ್ಟೊಂದು ಮೈಂಡ್ ಇದು ಅಷ್ಟೊಂದು ಅವಾಗ ಏನಂದರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾಯಿದ್ರು. ಅವ್ರು ಹೆಂಗೆ ಹೇಳಿದ್ರೆ ಅದೇ ರೀತಿಯಲ್ಲೇ ಕೆಲಸ. ಹಳ್ಳಿ ಕಡೆ ನೋಡಿದ್ದೀರಲ್ವ, ಡಿಸ್ಕ್ರಿಮಿನೇಷನ್, ದೊಡ್ಡವರು ಚಿಕ್ಕವರು, ಆ ಕ್ಯಾಸ್ಟು ಈ ಕ್ಯಾಸ್ಟು ಅಂತ ಡಿಸ್ಕ್ರಿಮಿನೇಷನಿಂದ ಅವನು ಅಲ್ಲಿ ಗೊತ್ತಾಗ್ದಿರೋದ್ರಿಂದ ಅವನು ಅಲ್ಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದ. ಸೊ ಹಂಗಾಗಿ ನಮ್ಮ ಮನೇನು ನಾನೇ ನಿಭಾಯಿಸ್ಬೇಕಾಗಿತ್ತು, ಮತ್ತೆ ನಾನೇ ಓದಬೇಕಾಗಿತ್ತು, ನಾನೇ ಎಜುಕೇಷನ್ ಫೀಸು ನಾನೇ ಕಟ್ಕೋಬೇಕಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟನೇ ಅನುಭವಿಸ್ಬಿಟ್ಟೆ. 3 years ತುಂಬ ಕಷ್ಟ. ಓಕೆ. ನಿಮಗೆ ಹಾಗಾದರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಲಿ, ಮೀಟಿಂಗ್ ಆಗಲಿ, ಕ್ರಶ್ ಆಗಲಿ ಅಂಥದ್ಕೆಲ್ಲ ಅವಕಾಶನೇ ಸಿಗ್ಲಿಲ್ಲ ಅನ್ಸುತ್ತೆಲ್ಲ? ಇಲ್ಲ, ನಾನು ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆಗಿರ್ಬೋದು, ಕೆಲ್ಸಕ್ಕೆ ಹೋಗೋ ಸಂದರ್ಭದಲ್ಲಿ ಆಗಿರ್ಬೋದು, ಆವಾಗ ನನಗೆ ಕ್ರಶ್ ಆಗೋದು. ಯಾರ ಮೇಲೆ ಕ್ರಶ್ ಆಗೋದು ಅಂದರೆ ಒಂದು ಹುಡುಗನ ಮೇಲೆ ಕ್ರಶ್ ಆಗೋದು ನಾನು. ಓಕೆ. ಹಾಗಾಗಿ ನನಗೆ ಅನಿಸೋದು ಯಾಕೆ ನನಗೆ ಹುಡುಗನ ಮೇಲೆ ಕ್ರಶ್ ಆಗುತ್ತೆ ಅಂತ. ಬಟ್ ನನ್ನ ಫೆಮಿನೈನ್ ಚೇಂಜ್ ಇದೆ ಅಂತ ನನಗೂ ಗೊತ್ತು. ಬಟ್ ಅದನ್ನು ನಾನು ಹೊರಗಡೆ ಹೇಳ್ಕೊಳ್ಳೋ ಥರ ಇರಲಿಲ್ಲ. ಹೊರಗಡೆ ಹೇಳ್ಕೊಂಡ್ರೆ ಎಲ್ಲಿ ನನ್ನ ಬ್ಲೇಮ್ ಮಾಡ್ತಾರೋ, ಎಲ್ಲಿ ನನ್ನ ಒಂಥರ ಉದ್ದೇಶವಾಗಿ ನೋಡ್ತಾರೋ ಅಂತ ನನಗೆ ಆವಾಗ ಅನಿಸ್ತಿತ್ತು. ಓಕೆ. ಇವಾಗ ನನಗೆ ಆ ಥರ ಏನು ಫೀಲ್ ಇಲ್ಲ. ಓಕೆ. ಡಿಗ್ರಿ ಆದಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿ. ಡಿಗ್ರಿಲಿ ಅದು ಒಳ್ಳೆ ಮಾರ್ಕ್ಸ್ ಬಂತು. BSc ಏನೋ ಟಾಪರ್ ಅಂತ ಕೇಳಿದೆ. ಹೌದು, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಡಿಗ್ರಿಯಲ್ಲಿ ಮಾಡಿದೆ. ಓಕೆ. ಓ ಗ್ರೇಟ್. ತುಂಬಾ ಕಷ್ಟದ ಸ್ಥಿತಿಯಲ್ಲಿ ನಾನು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬಂದೆ. ಡಿಗ್ರಿ ಕ್ಲೋಸ್ ಆಯಿತು. ಡಿಗ್ರಿ ಮುಗಿಸ್ಕೊಂಡು ನಾನು ಜ್ಞಾನ ಭಾರತಿಗೆ ಅಡ್ಮಿಷನ್ಗೆ ಬರ್ತೀನಿ. ಅಡ್ಮಿಷನ್ಗೆ ಬಂದಾಗ ಅಲ್ಲೂ ಸಹ ನನ್ನ ನಡೆಯೋ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ತುಂಬ ಕ್ರೌಡ್ ಇರುತ್ತೆ. ನೀವು ನೋಡಿದ್ರ ಜ್ಞಾನ ಭಾರತಿ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಜಾಯ್ನ್ ಆಗಕ್ಕೆ ಬಂದೆ M.Com.ಗೆ, ಮಾಸ್ಟರ್ ಡಿಗ್ರಿಗೆ ಜಾಯ್ನ್ ಆಗಿ ಬಂದಾಗ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ, ತುಂಬ ಹುಡುಗರು, ತುಂಬ ಪಾಪ್ಯುಲೇಷನ್ ಅಲ್ಲಿರುತ್ತೆ. ಸೊ ಆ ಹುಡುಗರು ನನ್ನ ನೋಡೋ ವಿಧಾನನೇ ತುಂಬ ಚೇಂಜ್ ಆಗಿತ್ತು. ಇಷ್ಟು ದಿನ ನಾನು ಚಿಕ್ಕಬಳ್ಳಾಪುರ ಅಲ್ಲೇ ನೋಡಿದ್ದೀನಿ. ಬೆಂಗಳೂರು ಸಿಟಿಯಲ್ಲಿ ನನ್ನ ಜೀವನ ಯಾವ ಥರ ಅನ್ನೋದು ನನಗೆ ಪ್ರಶ್ನೆ ಬಂತು. ನಾನು ಯಾವ ಥರ ಟ್ರೀಟ್ ಮಾಡ್ತಾರೆ, ನಾನು ಯಾವ ಥರ ಮುಂದೆ ಸಾಗ್ಬೋದು ಅಂತ ನನಗೆ ಅನಿಸ್ತು. ನಾನು M.Com ಜಾಯ್ನ್ ಆದೆ. ಸೀಟ್ ಕೂಡ ಕನ್ಫರ್ಮ್ ಆಯಿತು. ಓಕೆ. CET ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ ನೀವು? CET ಎಲ್ಲ ಕ್ಲಿಯರ್ ಮಾಡಿಕೊಂಡು ಸೀಟ್ ಕನ್ಫರ್ಮ್ ಆಯಿತು ನನಗೆ M.Com.ಗೆ. ನಾನು M.Com.ಗೆ ಒಂದು 2 days ಬಂದೆ. ನನಗೆ ಇಲ್ಲಿನ ಲೈಫ್ಗೆ ಅಡ್ಜಸ್ಟ್ ಆಗಲಿಲ್ಲ ನಾನು. ಯಾಕಂದರೆ ಹುಡುಗರು ಒಂಥರ ಫೀಲ್ ಮಾಡೋದು, ನಮ್ಗೊಂಥರ ಯೂನಿವರ್ಸಿಟಿ ಬೇರೆ, ನಮ್ಮನ್ನ ಒಂಥರ ನೋಡೋದು. ಬಟ್ ನಮ್ಮನ್ನ ಮುಂದೆ ಮಾತಾಡ್ದಿದ್ರು ಹಿಂದೆ ಮಾತಾಡ್ಕೊಂಡು ಆಗೋದು, ತುಂಬಾ ವ್ಯಂಗ್ಯವಾಗಿ ಮಾತಾಡೋದು, ಇವನೇನು ಒಂಥರ ನಡೀತಾನೆ, ತುಂಬ ಡಿಸ್ಕ್ರಿಮಿನೇಷನ್ ಇರುತ್ತಲ್ವ, ಜೆಂಡರ್ ಡಿಸ್ಕ್ರಿಮಿನೇಷನ್, ಆ ಥರ ತುಂಬ ಮಾಡೋರು. ನನಗೆ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ಇರ್ತಾರೆ ನಮ್ಮ ಸಮುದಾಯದವರೇ, ಆ ಫ್ರೆಂಡ್ನ ನಾನು ಫೋನ್ ಮಾಡಿಬಿಟ್ಟು ನಾನು ನಿಮ್ಮ ಥರ ಆಗಬೇಕು,
ನನಗೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ನಮ್ಮ ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿಬಿಡ್ತೀನಿ. ಓಕೆ, ಅಂದರೆ ನಿಮ್ಮ ಮನೆಗೆ ಹೇಳಿದ್ರಾ ಈ ವಿಷಯನ? ನಾನು ಹೇಳಿರಲಿಲ್ಲ, ಓಕೆ. ನಮ್ಮ ಮನೇಲಿ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಎಲ್ಲೋ ಓದ್ತಿದ್ದಾನೆ ನಮ್ಮ ಹುಡುಗ, ಚೆನ್ನಾಗಿದ್ದಾನೆ. ಅಂದರೆ ನೀವು ಆಲ್ರೆಡಿ ಮನೆ ಬಿಟ್ಟು ಪಿ ಜಿ ಸ್ಟೇ ಆಗಿದ್ರಾ ಅಥವಾ ಹೇಗೆ ಏನು? ಪಿ ಜಿಯಲ್ಲಿ ಸ್ಟೇ ಆಗಿದೆ. ಪಿ ಜಿಯಲ್ಲಿ ಸ್ಟೇ ಆಗಬೇಕು ಅಂತಾನೆ ಮನೆಯಲ್ಲಿ ಬಂದು ಹೇಳಿದ್ದೆ, ಬಟ್ ನಾನು ಪಿ ಜಿಗೆ ಇದು ತೊಗೊಂಡಿರ್ಲಿಲ್ಲ. ಹಾಸ್ಟೆಲ್ಲು ಏನು ಕನ್ಸಲ್ಟ್ ಮಾಡಿರಲಿಲ್ಲ. ನಮ್ಮ ಮನೆಯಲ್ಲಿ ಹೇಳಿದ್ದೆ ನಾನು M.Com ಮಾಡ್ತಾ ಇದ್ದೀನಿ, M.Com ಮಾಡಿಕೊಂಡು ನಾನು ಅಲ್ಲೇ ಹಾಸ್ಟೆಲಲ್ಲಿ ಉಳ್ಕೋತೀನಿ ಅಂತ ಮಾತ್ರ ಹೇಳಿದ್ದೆ, ಅಷ್ಟು ಬಿಟ್ಟರೆ ನಮ್ಮ ಮನೆಯಲ್ಲಿ ಬೇರೆ ಇನ್ಫಾರ್ಮೇಷನ್ ನಾನೇನು ಕೊಟ್ಟಿರಲಿಲ್ಲ. ಸೊ ಯಾವಾಗ ನನಗೆ ಇವಾಗ ಈ ಬೆಂಗಳೂರಲ್ಲಿ ಹುಡುಗರು ನೋಡೋ ವಿಧಾನಗಳು ಮತ್ತು ನಮ್ಮನ್ನು ವ್ಯಂಗ್ಯವಾಗಿ ಮಾತಾಡೋದು, ಚಕ್ಕ, ಕೋಜ, 0.5 ಈ ಥರ ಎಲ್ಲ ಯಾವಾಗ ಯೂಸ್ ಮಾಡ್ತಾರೋ ಆ ವರ್ಡ್ಸು ನನಗೆ ತುಂಬ ಹರ್ಟ್ ಆಗುತ್ತೆ. ಆವಾಗ ನನ್ನ ಒಂದು ಜೆಂಡರ್ನ ನಾನು ಯಾವಾಗ ಐಡೆಂಟಿಫೈ ಮಾಡ್ಕೊಳ್ಳೋದು, ನಾನು ಈ ಥರ ಯಾಕಿರಬೇಕು, ಮುಕ್ತವಾಗಿದ್ದರೆ ಯಾರೂ ನನ್ನ ಆಡ್ಕೊಳ್ಳಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ನ ಒಬ್ಬನ ಕನ್ಸಲ್ಟ್ ಆಗಿ ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ. ಅವರು ಹೇಳ್ತಾರೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ನಮ್ಮ ಸಮುದಾಯದಲ್ಲಿ, ಆ ಥರ ಈ ಥರ ಅವ್ರು ಹೇಳ್ದಂಗೆ ಕೇಳಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇಟ್ಸ್ ಓಕೆ, ನನಗೇನೇ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಒಂದು ಜೆಂಡರ್ನ ನಾನು ಚೇಂಜ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿಕೊಂಡು ನಾನು ನಮ್ಮ ಸಮುದಾಯದವ್ರ ಹತ್ರ ಹೋಗ್ತೀನಿ. ಅಂದರೆ ನಿಮಗೆ ಪ್ರಾಣ ಹೋದರೂ ಪರವಾಗಿಲ್ಲ, ಬಟ್ ನೀವು ಚೇಂಜ್ ಆಗಬೇಕು ಅಂತ ಅನಿಸಿದ್ದು ಯಾಕೆ? ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ವಲ್ಲ. ಅಂದರೆ ನಮ್ಮ ಸಮುದಾಯ ಆ ಥರ ವ್ಯಂಗ್ಯವಾಗಿ ನಮ್ಮನ್ನು ಮಾತಾಡಬೇಕಾದ್ರೆ ನಾವು ನಾವಾಗಿರಬೇಕು. ಓಕೆ, ನೀವು ಇಷ್ಟು ದಿನ ಫೀಲಿಂಗ್ಸ್ ಎಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ರಿ. ತುಂಬ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಮೇಲೆ ಒಂದೇ ಸಲ ಬ್ಲಾಸ್ಟ್ ಆದರೆ ಯಾವ ಥರ ಇರುತ್ತೆ ಆ ಥರ ನನಗೆ ಅನಿಸ್ತು, ಬಾಂಬ್ ಬ್ಲಾಸ್ಟ್ ಥರ ಆ ಥರ ನನಗೆ ಅನಿಸ್ತು. ಬಟ್ ಆ ಟೈಮಲ್ಲಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೇನು ಅನಿಸ್ತು ಅಂದರೆ, ನಾವು ಯಾವತ್ತಿದ್ರೂ ಹಿಂಗೆ ಇದ್ರೆ ನಮ್ಮ ಒಂದು ಫೀಲಿಂಗ್ಸ್ನ ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳಲ್ಲ ಅಂದರೆ, ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಳಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು ಅಂತ ಅನಿಸ್ತು. ಆವಾಗ ನಾನು ಏನು ಮಾಡ್ತೀನಿ, ನಾನು M.Com ನಾನು ಡಿಸ್ಕಂಟಿನ್ಯೂ ಮಾಡಿ ನಾನು ಸಮುದಾಯಕ್ಕೆ, ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗ್ತೀನಿ. M.Com 2 ಕ್ಲಾಸ್ ಅಷ್ಟೇ ಹೋಗಿದ್ದು, ಎರಡೇ ಕ್ಲಾಸ್. ಫೀಸ್ ಕಟ್ಟಿದ್ರಾ? ಫೀಸ್ ಕಟ್ಟಿರಲಿಲ್ಲ. ಫೀಸ್ ಅಂದರೆ ಗೌರ್ಮೆಂಟ್ ಸೀಟ್ ನನಗೆ ಸಿಕ್ಕಿದ್ದು. ಆವಾಗ ನಮ್ಮ ಫೀಸ್ 1600 ಏನೋ ಅಷ್ಟು ಆವಾಗ, ಓಕೆ, 2019 ಆಮೇಲೆ ನೀವು ನಿಮ್ಮ ಕಮ್ಯುನಿಟಿಗೆ ಎಲ್ಲಿ, ಯಾವ ಅಡ್ಡ? ಇದೇ ನೆಲಮಂಗಲದಲ್ಲೇ ನಾನು ನಮ್ಮ ಕಮ್ಯುನಿಟಿ ಅವ್ರ ಜೊತೆ ಜಾಯ್ನ್ ಆಗ್ತೆ. ಓಕೆ, ನನ್ನ ಫ್ರೆಂಡ್ ಕನ್ಸಲ್ಟ್ ಮಾಡಿ ಅವ್ರನ್ನ ಕೇಳ್ಕೊಂಡು ಹೋದೆ. ಅಲ್ಲಿ ತುಂಬಾ ಕಷ್ಟ ಇರುತ್ತೆ. ಅಂದ್ರೆ ಕಮ್ಯುನಿಟಿಗೆ ಹೋದ ತಕ್ಷಣ ನಿಮ್ಮದೇ ಆದಂತ ಒಂದು ಗ್ರೂಪ್ ಆಫ್